ಇಂದು ಅವನೇ ಕೊಡಿಸಿದ ಜುಮುಕಿ ಹಾಕಿದ್ದರಿಂದ ತನ್ನನ್ನು ನೋಡಿ ಹೇಗೆ ರಿಯಾಕ್ಟ್ ಮಾಡುತ್ತಾರೆ ಎನ್ನುವ ಉತ್ಸಾಹದಲ್ಲಿಯೇ ಸೂರ್ಯನ ಮನೆಗೆ ಬಂದಿದ್ದಳು ಭೂಮಿ. ಒಳಗೆ ಬಂದು ನಿಂತವಳು ಒಂದೆಜ್ಜೆ ಕೂಡ ಅಲುಗಾಡದೆ ನಿಂತಲ್ಲೇ ನಿಂತು ಬಿಟ್ಟಳು ಎದುರಿಗೆ ಇದ್ದ ಸೂರ್ಯನನ್ನು ನೋಡಿ. ಡಾರ್ಕ್ ಬ್ಲೂ ಕಲರ್ನ ಪ್ಯಾಂಟ್ಗೆ ಲೈಟ್ ಬ್ಲೂ ಕಲರ್ನ ಶರ್ಟ್ ತೊಟ್ಟು ಫಾರ್ಮಲ್ಸ್ ಡ್ರೆಸ್ನಲ್ಲಿ ಮಿಂಚುತ್ತಿದ್ದ ಸೂರ್ಯ ತುಂಬು ತೋಳಿನ ಶರ್ಟ್ ಗುಂಡಿಯನ್ನು ಹಾಕುತ್ತಾ ಅವಳ ಕಡೆ ತಿರುಗಿದ. ವೈಟ್ ಡಿಸೈನರ್ ಬ್ಲೌಸ್ಗೆ ಪಿಂಕ್ ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಕೂದಲನ್ನು ಒಂದು ಬದಿಗೆ ಸೇರಿಸಿ ಎಣೆದು ಹಿತಮಿತವಾದ ಮೇಕಪ್ನಲ್ಲಿ ಸರಳ ಸುಂದರಿಯಂತೆ ಭೂಮಿ ಸಹ ಕಾಣುತ್ತಿದ್ದಳು. ಭೂಮಿ, ನೀವಿನ್ನೂ ಹೊರಟಿಲ್ವಾ? ಅವಳಿನ್ನೂ ಇಲ್ಲೇ ಇರೋದನ್ನು ನೋಡಿ ಕೇಳಿದ. ಹಾಂ, ಈಗ ಹೊರಡ್ತಾ ಇದ್ದೆ. ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ ಎಂದವಳು. ಸೂರ್ಯ, ನೀವೀ ಔಟ್ಫಿಟ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಮನಸಾರೆ ಹೊಗಳಿದಳು. ಅವಳ ಹೊಗಳಿಕೆಗೆ ಸಣ್ಣದೊಂದು ಮುಗುಳು ನಗೆಯಲ್ಲಿ ಉತ್ತರಿಸಿದನು ಅಷ್ಟೆ. ಕೆಲವು ನಿಮಿಷ ಹಾಗೆ ನಿಂತಳು, ತನ್ನನ್ನು ನೋಡಿ ಏನಾದರೂ ಹೇಳುತ್ತಾನೇನೋ ಎಂದು. ಆದರೆ ಅವನು ತುಟಿ ಎರಡು ಮಾಡದೇ ಇರುವುದನ್ನು ನೋಡಿ, ಸೂರ್ಯ, ಇವತ್ತು ನೀವು ಕೊಡಿಸಿದ ಇಯರಿಂಗ್ಸ್ ಅನ್ನೇ ಹಾಕಿದ್ದೀನಿ, ಹೇಗೆ ಕಾಣಿಸ್ತಿದೆ ಎಂದು ಅವಳೇ ಕೇಳಿದಳು. ನೀವು ಏನು ಹಾಕ್ಕೊಂಡ್ರೂ ಚೆನ್ನಾಗೇ ಕಾಣಿಸ್ತೀರಾ, ಇದು ಕೂಡ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದು ಹೇಳಿದ ಮಾತು ಯಾಕೋ ಅವಳಿಗೆ ತೃಪ್ತಿ ಕೊಡಲಿಲ್ಲ. ಏನೇನೋ ಆಸೆ ಹೊತ್ತು ಬಂದವಳಿಗೆ ಸ್ವಲ್ಪ ಮಟ್ಟದ ನಿರಾಸೆ ಆಗಿದ್ದಂತೂ ಸುಳ್ಳಲ್ಲ. ಆದರೂ ಇದು ಹೊಸದೇನೂ ಅಲ್ಲದೆ ಇರುವುದರಿಂದ ಕೆಲವು ನಿಮಿಷದಲ್ಲೇ ಗೆಲುವಾಗಿ, ಸೂರ್ಯ ತಗೊಳ್ಳಿ ಟಿಕೆಟ್, ಸಂಜೆ ಪ್ರೋಗ್ರಾಮ್ ಇರೋದು, ಆಂಟಿ ಅಂಕಲ್ ಬರ್ತಾರೆ, ಅವ್ರ ಜೊತೆ ನೀವು ಕೂಡ ಬನ್ನಿ ಎಂದಾಗ ಸರಿ ಎನ್ನುವಂತೆ ಒಪ್ಪಿಗೆ ಸೂಚಿಸಿದನು. ನಿಜ ಹೇಳಬೇಕು ಎಂದರೆ ಇಂದು ಅವಳು ತುಂಬಾ ನರ್ವಸ್ ಆಗಿದ್ದಳು. ಇದುವರೆಗೂ ಈ ರೀತಿಯ ಕಾಂಪಿಟೇಷನ್ಗಳನ್ನೆಲ್ಲ ಎಂದೂ ನೋಡಿರದ ಕಾರಣ ಒಬ್ಬಳೇ ಅಲ್ಲಿ ಹೋಗಲು ಒಂದು ರೀತಿಯ ಭಯ, ಅಂಜಿಕೆ, ಹಿಂಜರಿಕೆಯಿಂದ ಎದೆ ಡವಗುಡುತ್ತಿತ್ತು. ಈ ಸಮಯದಲ್ಲಿ ತನಗೆ ಸಾಂತ್ವನ ಹೇಳಿ ಜೊತೆಗೆ ನಿಲ್ಲುವ ವ್ಯಕ್ತಿಯ ಅವಶ್ಯಕತೆ ತುಂಬ ಇದೆ ಎಂದು ಅಂದುಕೊಳ್ಳುತ್ತಿದ್ದಳು. ಮುಖ್ಯವಾಗಿ ಮನೆಯವರೇ ಧೈರ್ಯ ಹೇಳಿ ಉರಿದುಂಬಿಸಬೇಕಾಗಿತ್ತು. ಒಳ್ಳೆಯದಾಗಲಿ, ಗೆದ್ದು ಬಾ ಎಂದು ಅರಸಬೇಕಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಅಸಾಧ್ಯದ ಮಾತು ಎಂದು ಅವಳಿಗೂ ಗೊತ್ತಿತ್ತು. ಕೊನೆ ಪಕ್ಷ ಸೂರ್ಯನಾದರೂ ಈಗಲೇ ತನ್ನ ಜೊತೆ ಬರಬೇಕಾಗಿತ್ತು ಎಂದು ತುಂಬಾನೇ ಅನಿಸುತ್ತಿತ್ತು ಹುಡುಗಿಗೆ. ಅವನೇನೂ ಮಾಡದೇ ಇದ್ದರೂ ಸಹ ಜೊತೆಯಲ್ಲಿ ಇದ್ದರೆ ಅಷ್ಟೇ ಸಾಕು, ಅದೇ ಒಂದು ಧೈರ್ಯ ಇದ್ದ ಹಾಗವಳಿಗೆ. ಆದರೆ ಈಗ ತನ್ನ ಜೊತೆ ಬಾ ಎಂದು ಕರೆಯುವ ಹಾಗೆ ಇರಲಿಲ್ಲ ಅವಳು. ಯಾಕೆಂದರೆ ಮೊನ್ನೆ ನಡೆದ ಇಂಟರ್ವ್ಯೂನಲ್ಲಿ ಸೂರ್ಯ ಪಾಸಾಗಿದ್ದ. ಮೊದಲೇ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ದೂಸರಾ ಮಾತಿಲ್ಲದೆ ಅವನನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದರು. ಇಂದು ಅವನ ಮೊದಲ ದಿನ. ಹೋಗಲೇಬೇಕಾದ ಅನಿವಾರ್ಯವಿದ್ದ ಕಾರಣ ಕೆಲಸ ಮುಗಿಸಿ ಸಂಜೆಗಾದರೂ ಬರಲಿ ಎಂದು ಹಾಗೆ ಹೇಳಿದ್ದಳು. ಆಲ್ ದಿ ಬೆಸ್ಟ್ ಭೂಮಿ, ಜಯ ನಿಮಗೆ ಸಿಗಲಿ ಎಂದು ಶುಭ ಕೋರಿದರೆ ಸರಿ ಎನ್ನುವಂತೆ ತಲೆಯಾಡಿಸಿ ತನಗೆ ತಡವಾಯಿತು ಎಂದು ಅವನಿಗೆ ತಿಳಿಸಿ ಅಲ್ಲಿಂದ ಹೊರಟಳು. ಪ್ರೋಗ್ರಾಂ ಶುರುವಾಗಲು ಇನ್ನು 2 ಗಂಟೆಗಳ ಸಮಯವಷ್ಟೇ ಉಳಿದಿತ್ತು. ಅದಾಗಲೇ ಮಾಡೆಲ್ಸ್ಗಳೆಲ್ಲ ಒಬ್ಬೊಬ್ಬರೇ ಅಲ್ಲಿಗೆ ಬರಲು ಪ್ರಾರಂಭ ಮಾಡಿದ್ದರು. ಡ್ರೆಸ್ಗೆ ತಕ್ಕ ಹಾಗೆ ಮೇಕಪ್ ಮಾಡಿಕೊಳ್ಳುವುದು ಇರುವುದರಿಂದ ಅದಕ್ಕೆ ಸಮಯ ಬೇಕು ಎಂದು 2 ಗಂಟೆ ಮುಂಚಿತವಾಗಿಯೇ ಬಂದಿದ್ದರು. ಇತ್ತ ಕಡೆ ತನಗೆ ಎಂದು ಕೊಟ್ಟಿದ್ದ ರೂಮ್ನಲ್ಲಿ ಗೊಂಬೆಗೆ ಹಾಕಿ ನಿಲ್ಲಿಸಿದ ಗೌನನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಾ ನಿಂತಿದ್ದಳು ಭೂಮಿ. ಎಲ್ಲಿಯಾದರೂ ಅಲ್ಪ ಸ್ವಲ್ಪ ಬದಲಾವಣೆ ಮಾಡುವ ಅಗತ್ಯವಿದೆಯಾ ಎಂದು ನೋಡುತ್ತಾ ನಿಂತಿದ್ದವಳಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ಯಾವ ಬದಲಾವಣೆಯ ಅವಶ್ಯಕತೆಯೂ ಇಲ್ಲ ಎನಿಸಿದಾಗ ನೆಮ್ಮದಿಯ ಮಂದಹಾಸ ಮೂಡಿತ್ತು ಅವಳ ಮುಖದಲ್ಲಿ. ಅಷ್ಟರಲ್ಲೇ ಅಲ್ಲಿಗೆ ಬಂದಿದ್ದಳು ಕೀರ್ತಿ. ಹಾಯ್ ಬೂ ಎಂದು ಒಳಗೆ ಬಂದವಳು ಗೊಂಬೆಗೆ ಹಾಕಿದ್ದ ಗೌನ್ ನೋಡಿ ಕಣ್ಣರಳಿಸಿ ಹಾಗೆ ಕೆಲವು ಕ್ಷಣ ಸುಮ್ಮನೆ ನಿಂತು ಬಿಟ್ಟಳು. ನೋಡಿದಷ್ಟು ಸಾಲದು ಎಂಬಂತೆ ಹತ್ತಿರ ಬಂದು ಆ ಬಟ್ಟೆಯನ್ನು ಕೈಯಲ್ಲಿ ಸವರಿ ಆಶ್ಚರ್ಯದಿಂದ ದಿಟ್ಟಿಸುತ್ತಿದ್ದಳು. ವಾವ್, ಅಮೇಝಿಂಗ್ ಎಂದು ಅದೇ ಆಶ್ಚರ್ಯದಲ್ಲಿ ಉದ್ಗರಿಸಿ, ಹೇ ಬೂ, ನಿಜವಾಗ್ಲೂ ಏನು ಸೂಪರ್ ಆಗಿದೆ ಗೊತ್ತಾ ಇದು, ಒಂದೇ ಒಂದು ಸಾರಿ ಆದರೂ ಇದನ್ನ ಹಾಕಿ ನೋಡಬೇಕು ಅನ್ಸೋಕೆ ಶುರುವಾಗ್ತಾ ಇದೆ ಎಂದವಳ ಮಾತು ಕೇಳಿ ಮುಗುಳು ನಕ್ಕಳು ಭೂಮಿ. ಲೇ ಬೂ, ಎಲ್ಲೇ ನಿನ್ನ ಮಾಡೆಲ್ ಇನ್ನೂ ಬಂದಿಲ್ವಾ
ಆಗಲೇ ಬೇರೆ ಮಾಡೆಲ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಕಣೆ ಗೆಂದಳು. ಹಾಂ, ಇನ್ನೇನು ಬರ್ಬೋದು ಅನಿಸುತ್ತೆ ಗೆಂದವಳು ಅಲ್ಲೇ ಕುಳಿತರೆ ತಾನು ಇಷ್ಟು ಹೊತ್ತು ನೋಡಿಕೊಂಡು ಬಂದ ಎಲ್ಲ ಸ್ಟೂಡೆಂಟ್ಗಳ ಡಿಸೈನ್ ಬಗ್ಗೆ ವರ್ಣಿಸುತ್ತಾ ಕುಳಿತಳು ಕೀರ್ತಿ. ಮತ್ತು ಅರ್ಧ ಗಂಟೆ ಕಳೆದರೂ ಇನ್ನು ಬರದೇ ಇರುವ ಮಾಡೆಲನ್ನು ನೆನೆದು ಕಳವಳ ಶುರುವಾಗಿತ್ತು ಭೂಮಿಯ ಮನಸ್ಸಲ್ಲಿ. ಇನ್ನೂ ತಡ ಮಾಡುವುದು ಸರಿಯಲ್ಲ ಎಂದು ಅವಳ ನಂಬರ್ ಪಡೆದು ಅವಳಿಗೆ ಕರೆ ಮಾಡಿದಳು. ಹಲೋ ಮೇಡಮ್, ನಾನು ಭೂಮಿ. ಟೈಮ್ ಆಗ್ತಾ ಇದೆ, ಇನ್ನೂ ಎಲ್ಲಿದ್ದೀರಾ ಮೇಡಮ್? ಇಲ್ಲಿಗೆ ಬರೋಕ್ಕೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ? ಪ್ಲೀಸ್ ಸ್ವಲ್ಪ ಬೇಗ ಬನ್ನಿ, ಲೇಟ್ ಆದರೆ ಆಮೇಲೆ ತೊಂದರೆ ಆಗುತ್ತೆ ಎಂದು ಕಳಕಳಿಯಿಂದ ಕೇಳಿಕೊಂಡಳು. ಈಗ ನಾನೇ ಫೋನ್ ಮಾಡಿ ನಿಮಗೆ ವಿಷಯ ತಿಳಿಸೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಐ ಆಮ್ ರಿಯಲಿ ಸಾರಿ ಭೂಮಿ. ನನಗೀಗ ಆ ಕಾಂಟೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀನಿ. ನನ್ನ ಬದಲು ಬೇರೆ ಯಾರನ್ನಾದರೂ ಅರೇಂಜ್ ಮಾಡಿಕೊಳ್ಳಿ ಎಂದು ಹೇಳಿದವಳೆ ಭೂಮಿಯ ಉತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದಳು. ಅವಳ ಮಾತಿನಿಂದ ಗಾಬರಿಯಾಗಿತ್ತು ಭೂಮಿಗೆ. ಈಗ ಕೊನೆ ಕ್ಷಣದಲ್ಲಿ ಹೀಗೆ ಹೇಳಿದರೆ ಏನು ತಾನೇ ಮಾಡೋಕೆ ಆಗುತ್ತೆ? ಆಕೆ ಕಂಪನಿಯ ಸೆಲೆಕ್ಟ್ ಮಾಡಿಕೊಟ್ಟ ಮಾಡೆಲ್ ಆಗಿದ್ದಳು. ಅವಳನ್ನೇ ಫೈನಲ್ ಮಾಡಿದ ನಂತರ ಆ ಗೌನನ್ನು ಅವಳ ಅಳತೆಗೆ ತಕ್ಕಂತೆ ಸ್ಟಿಚ್ ಮಾಡಿಸಲಾಗಿತ್ತು. ಈಗ ಅವಳ ಬದಲು ಬೇರೆಯವರನ್ನು ಹೇಗೆ ತೆಗೆದುಕೊಳ್ಳಲು ಸಾಧ್ಯ? ಇದನ್ನು ಯೋಚಿಸಿದ ಭೂಮಿಯ ಕಂಗಳು ಕ್ರಮೇಣ ತುಂಬಿಕೊಂಡವು. ಅದನ್ನು ನೋಡಿದ ಕೀರ್ತಿ ಏನಾಯಿತು ಎಂದು ಕೇಳಿದವಳಿಗೆ ಭೂಮಿ ವಿಷಯ ತಿಳಿಸಿದಾಗ ಕೀರ್ತಿ ಕೂಡ ಗಾಬರಿಯಾದಳು. ಭೂ, ನೀನು ಟೆನ್ಷನ್ ಆಗಬೇಡ. ಈಗಾಗಿರೋದ್ರ ಬಗ್ಗೆ ಮ್ಯಾನೇಜ್ಮೆಂಟ್ಗೆ ವಿಷಯ ತಿಳಿಸೋಣ ಬಾ, ಅವರೇ ಏನಾದರೂ ಮಾಡ್ತಾರೆ ಎಂದು ಅವಳನ್ನು ಏಳಿಸಿ ಕರೆದುಕೊಂಡು ಹೊರಟಳು. ಬೆಳಿಗ್ಗೆ ಭೂಮಿ ತನ್ನ ಮನೆಗೆ ಬಂದಾಗ ಅವಳು ಹೇಳದೆಯೇ ಅವಳಲ್ಲಿ ಇದ್ದ ಭಯ ಹಾಗೂ ತಳಮಳ ಸೂರ್ಯನ ಅರಿವಿಗೆ ಬಂದಿತ್ತು. ಇಂಥ ಸಮಯದಲ್ಲಿ ಎಂಥವರಿಗೆ ಆದರೂ ಎದೆ ಡವಗುಡುತ್ತಿರುತ್ತದೆ ಎನ್ನುವುದು ಗೊತ್ತಿದ್ದರಿಂದ ಸ್ವಲ್ಪ ಬೇಗನೆ ಹೋಗಿ ಅವಳಿಗೆ ಧೈರ್ಯ ಹೇಳಬೇಕು ಎಂದುಕೊಂಡು ಪ್ರೋಗ್ರಾಂ ನಡೆಯುವಲ್ಲಿಗೆ ಹೊರಟು ಬಂದಿದ್ದ ಸೂರ್ಯ. ಸ್ಟೇಜ್ನ ಹಿಂಬದಿಯಲ್ಲಿ ಇದ್ದ ಡ್ರೆಸ್ಸಿಂಗ್ ರೂಮ್ಗಳಲ್ಲಿ ಭೂಮಿಯನ್ನು ಅರಸುತ್ತಾ ಬಂದವನಿಗೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಿದ್ದ ಭೂಮಿ ಕಣ್ಣಿಗೆ ಬಿದ್ದಿದ್ದಳು. ಹುಬ್ಬು ಬೆಸೆದು ಒಳಗೆ ಬಂದವನು, ಭೂಮಿ ಏನಾಯಿತು, ಯಾಕೆ ಹೀಗಳ್ತಾ ಇದ್ದೀರಾ ಎಂದು ಗೊಂದಲದಲ್ಲಿಯೇ ಕೇಳಿದ. ತಲೆ ತಗ್ಗಿಸಿ ಕುಳಿತು ಅಳುತ್ತಿದ್ದವಳ ಧ್ವನಿ ಬಂದ ಕಡೆ ತಿರುಗಿ ನೋಡಿದಳು. ಅಲ್ಲಿ ಅವಳ ಸೂರ್ಯ ನಿಂತಿದ್ದ. ಮರುಕ್ಷಣವೇ ಓಡಿ ಬಂದು ಸೂರ್ಯನ ತೆಕ್ಕೆಗೆ ಬಿದ್ದು ತನ್ನ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡಿದಳು. ಯಾಕಿಷ್ಟು ಅಳುತ್ತಿದ್ದಾರೆ ಎನ್ನುವ ಕಾರಣ ತಿಳಿಯದೆ ಹೋದರೂ ಅವಳು ಸ್ವಲ್ಪ ಸಮಾಧಾನವಾಗಲಿ ಎಂದು ಅವಳ ಬೆನ್ನು ನೀವಿ ಸಮಾಧಾನಿಸಿದನು. ಸ್ವಲ್ಪ ಸಮಯದಲ್ಲೇ ಸುಧಾರಿಸಿಕೊಂಡವಳು ಅವನಿಂದ ದೂರ ಸರಿಸಿ ನಡೆದ ವಿಷಯ ತಿಳಿಸಿದಳು. ಇಷ್ಟಕ್ಕೆ ಯಾರಾದರೂ ಇಷ್ಟೊಂದು ಅಳ್ತಾರಾ? ಈ ವಿಷಯ ಮ್ಯಾನೇಜ್ಮೆಂಟ್ಗೆ ತಿಳಿಸಿ ಬೇರೆ ಮಾಡೆಲ್ ವ್ಯವಸ್ಥೆ ಮಾಡಬೇಕು ತಾನೆ ಗೆಂದನು ಸಮಾಧಾನದಿಂದಲೇ. ಆದರೆ ಇತ್ತ ಕಡೆ ಅದೇ ರೂಮಿನಲ್ಲಿ ಇದ್ದ ಕೀರ್ತಿ ಮಾತ್ರ ಸೂರ್ಯನನ್ನೇ ತದೇಕವಾಗಿ ನೋಡುತ್ತಾ ನಿಂತಿದ್ದಳು. ಅವನು ಬಣ್ಣ ಮಾಸಿರುವ ಸಾಧಾರಣ ಶರ್ಟು ಪ್ಯಾಂಟಿನಲ್ಲಿ ಇದ್ದರೂ ಅವನ ಮುಖದ ವರ್ಚಸ್ಸು ಅವನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವ ಕನ್ನಡಿಯಂತೆ ಕಾಣುತ್ತಿತ್ತು. ಅದೆಂಥದ್ದೋ ಒಳಪಿದೆ ಅವನ ಕಣ್ಣುಗಳಲ್ಲಿ ಎಂದು ಮೇಲಿನಿಂದ ಕೆಳಗಿನವರೆಗೂ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದಳು ಕೀರ್ತಿ. ಒಬ್ಬ ಸಾಧಾರಣ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವ ಹುಡುಗ ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯನಾ? ಭೂಮಿ ಅವನ ಬಗ್ಗೆ ಹೊಗಳಿ ಆಡ್ತಿದ್ದ ಮಾತುಗಳು ಅವನನ್ನು ನೋಡಿದ ತಕ್ಷಣ ನಿಜ ಅಂತ ಅನ್ಸೋಕೆ ಶುರುವಾಗಿತ್ತು. ಮುಖದಲ್ಲಿ ಮುಗ್ಧತೆ ಇದೆ, ಆದರೂ ನಡೆಯಲ್ಲಿ ಗಾಂಭೀರ್ಯ ತುಂಬಿದೆ ಎಂದು ಕೆಲವು ಕ್ಷಣ ಅವನ ಬಗ್ಗೆಯೇ ಯೋಚಿಸಿದವಳು ನಂತರ ತನ್ನ ತಲೆ ಕೊಡವಿಕೊಂಡು ದೊಡ್ಡ ಉಸಿರು ಹೊರಗೆ ಚೆಲ್ಲಿದಳು. ಮ್ಯಾನೇಜ್ಮೆಂಟ್ಗೆ ಕೂಡ ವಿಷಯ ತಿಳಿಸಿದೆ ಸೂರ್ಯ, ಆದರೆ ಈಗ ಲಾಸ್ಟ್ ಮೂಮೆಂಟ್ನಲ್ಲಿ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಎಂದು ಬಿಕ್ಕಿದಳು. ಆಗ ಕೀರ್ತಿ, ಭೂ, ಇದಕ್ಕೆ ಕಾರಣ ಆ ಚಾರ್ವಿನೇ ಅಂತ ಕೂಡ ಹೇಳು. ಎಲ್ಲಿ ಅವಳಿಗಿಂತ ನಿನ್ನ ಡಿಸೈನ್ ಗೆದ್ದುಬಿಡುತ್ತೋ ಅನ್ನೋ ಕೋಪಕ್ಕೆ ಮಾಡೆಲ್ಗೆ ದುಡ್ಡು ಕೊಟ್ಟು ಬರದೇ ಇರೋ ರೀತಿ ಮಾಡಿದ್ದಾಳೆ. ನಾನು ನಿನಗೆ ಮುಂಚೆಯಿಂದನೂ ಹೇಳ್ತಾನೆ ಇದ್ದೆ, ಅವಳಿಗೆ ತನಗಿಂತ ಮುಂದೆ ಹೋಗೋರನ್ನು ಕಂಡ್ರೆ ಆಗಲ್ಲ, ತಾನೇ ಯಾವಾಗಲೂ ನಂಬರ್ 1 ಆಗಿರಬೇಕು ಅನ್ನೋ ಹುಚ್ಚು ಜಾಸ್ತಿ.
ಅವಳಿಂದ ಸ್ವಲ್ಪ ಹುಷಾರಾಗಿರು ಅಂತ. ಆದರೆ ನೀನೇ ನನ್ನ ಮಾತು ಕೇಳಿಲ್ಲ. ಬಾ ಸರ್ಗ್ಯಾಗೋಗಿ ಅವಳು ಗ್ರಾಚಾರ ಬಿಡಿಸ್ಬರೋಣ ಎಂದು ಸಿಟ್ಟಿನಲ್ಲಿ ಬುಸುಗುಡುತ್ತಾ ಕೂಗಾಡುತ್ತಿದ್ದಳು ಕೀರ್ತಿ. ಸೂರ್ಯ ಅಲ್ಲಿಗೆ ಬರೋದಕ್ಕೂ ಸ್ವಲ್ಪ ಸಮಯ ಮುಂಚಿತವಾಗಿ ಮಾಡೆಲ್ ಬರದೇ ಇರುವ ವಿಷಯ ಮ್ಯಾನೇಜ್ಮೆಂಟ್ಗೆ ಹೇಳಬೇಕು ಎಂದು ಇಬ್ಬರು ಹೊರಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಚಾರ್ವಿ ಇರುವ ರೂಮಿನಲ್ಲಿ ಅವಳ ಗೆಳೆಯರೆಲ್ಲ ಭೂಮಿಯ ಹೆಸರೇಳಿಕೊಂಡು ಜೋರಾಗಿ ನಗುತ್ತಾ ಇರುವುದು ಕೇಳಿಸಿದ ಕೂಡಲೇ ಕೀರ್ತಿ ಭೂಮಿಯನ್ನು ಕರೆದುಕೊಂಡು ಆ ರೂಮಿನ ಬಾಗಿಲಿಗೆ ಬಂದು ಮರೆಯಾಗಿ ನಿಂತುಕೊಂಡಳು. ಚಾರ್ವಿ, ನಾವು ಹೇಳಿದಾಗೆ ಭೂಮಿಗೆ ಅರೇಂಜ್ ಆಗಿದ್ದ ಮಾಡೆಲ್ ಬಂದಿಲ್ಲ. ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ. ಈಗ ಅವಳ ಡಿಸೈನ್ ಎಷ್ಟೇ ಚೆನ್ನಾಗಿದ್ರೂ ಏನು ಪ್ರಯೋಜನ ಇಲ್ಲ ಬಿಡು. ಪಾರ್ಟಿಸಿಪೇಟ್ ಮಾಡೋಕ್ಕೂ ಆಗದೆ ಬಂದ ಹಾಗೆ ಮನೆಗೆ ವಾಪಸ್ ಹೋಗ್ತಾ ಇರಬೇಕಷ್ಟೆ. ನಿನ್ನ ಮುಂದೆ ದುರಹಂಕಾರ ತೋರ್ಸೋಕ್ಕೆ ಬಂದರೆ ಏನಾಗುತ್ತೆ ಅಂತ ಈ ಮೂಲಕ ಅರ್ಥ ಆಗಿರುತ್ತವಳಿಗೆ ಎಂದು ಅವಳ ಗೆಳೆಯರಲ್ಲಿ ಒಬ್ಬ ಹೇಳುತ್ತಿದ್ದರೆ ಅದನ್ನು ಕೇಳಿ ಗತ್ತಿನಲ್ಲಿ ನಗುತ್ತಿದ್ದಳು ಚಾರ್ವಿ. ಇಷ್ಟು ಮಾತನ್ನು ಹೊರಗೆ ನಿಂತು ಕೇಳಿದ ಮೇಲೇನೆ ಸತ್ಯ ಏನು ಅನ್ನೋದು ಕೀರ್ತಿ ಹಾಗೂ ಭೂಮಿ ಇಬ್ಬರಿಗೂ ಅರ್ಥವಾಗಿದ್ದು. ಮುಂದುವರಿಯುವುದು.